ವಾಟರ್ ಮ್ಯಾನ್ಗಳಿಂದ ಅನಿರ್ದಿಷ್ಟಾವಧಿ ಮುಷ್ಕರ. ವಾಲ್ಮೆನ್ಗಳನ್ನು ಕಾಯಮಾತಿ ಮಾಡದೇ ಇರುವ ಸರ್ಕಾರಕ್ಕೆ ಹೇಳಿದಿಕ್ಕಾರ. ಬೇಕೇ ಬೇಕು, ಬೇಕೇ ಬೇಕು. ಬೇಸಿಗೆ ಆರಂಭಕ್ಕೂ ಮುನ್ನವೇ ತುಮಕೂರಿಗರಿಗೆ ವಾಟರ್ ಶಾಕ್. ತುಮಕೂರು ಮಹಾನಗರ ಪಾಲಿಕೆಯಲ್ಲಿ ನೀರು ಸರಬರಾಜು ಮಾಡ್ತಾ ಇರೋ ನೌಕರರು ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ಪಾಲಿಕೆ ಆವರಣದಲ್ಲಿ ಅನಿರ್ದಿಷ್ಟಾವಧಿ ಮುಷ್ಕರವನ್ನ ಕೈಗೊಂಡಿದ್ದಾರೆ. ನೇರ ನೇಮಕಾತಿ, ಖಾಲಿ ಹುದ್ದೆಗಳ ಭರ್ತಿ, ಬಾಕಿ ಪಿಎಫ್ ಬಿಡುಗಡೆ, ಗುತ್ತಿಗೆ ಪದ್ಧತಿ ರದ್ದುಪಡಿಸಿ ಸಮಾನ ವೇತನ ನೀಡುವಂತೆ ಆಗ್ರಹಿಸಿ ಪ್ರತಿಭಟನೆ ನಡೆಸಿ ಆಕ್ರೋಶ ಹೊರಹಾಕಿದ್ರು. 20 ವರ್ಷದಿಂದ ಜೀತದಾಳಿನಂತೆ ದುಡಿಸಿಕೊಳ್ಳುತ್ತಿರುವ ಸರ್ಕಾರಕ್ಕೆ ಹೇಳಿದಿಕ್ಕಾರ. ಜೀತದಾಳಿಗಿಂತ ಕಡೆಯಾಗಿ ನೋಡುತ್ತಿರುವ ಸರ್ಕಾರಕ್ಕೆ ಹೇಳಿದಿಕ್ಕಾರ. ವಾಲ್ಮೆನ್ಗಳನ್ನು ಕಾಯಮಾತಿ ಮಾಡದೇ ಇರುವ ಸರ್ಕಾರಕ್ಕೆ ಹೇಳಿದಿಕ್ಕಾರ. ಬೇಕೇ ಬೇಕು, ಬೇಕೇ ಬೇಕು. ಸುಮಾರು 25 ವರ್ಷದಿಂದ ಮಹಾನಗರ ಪಾಲಿಕೆಯಲ್ಲಿ 210 ಮಂದಿ ವಾಲ್ಮ್ಯಾನ್, ಲೀಕೇಜ್, ಪಂಪ್ ಹೌಸ್ ಕಾರ್ಮಿಕರು ಸುಮಾರು 25 ವರ್ಷಗಳಿಂದ ಸೇವೆ ಸಲ್ಲಿಸುತ್ತಿದ್ದಾರೆ. ಆದರೆ ಇಲ್ಲಿನ ನೌಕರರಿಗೆ ಸ್ಥಿರ ಸೇವೆಯ ಭರವಸೆಯೇ ಇಲ್ಲದೆ ಗುತ್ತಿಗೆ ಆಧಾರದ ಮೇಲೆ ಕೆಲಸ ಮಾಡ್ತಿದ್ದೇವೆ. ನಾವು ನೀರು ಸರಬರಾಜು ಮಾಡುವುದಲ್ಲದೆ ಕೆರೆ ಸ್ವಚ್ಛತೆ, ಕಂದಾಯ ವಸೂಲಾತಿ, ಚುನಾವಣೆ ಕಾರ್ಯ ಸೇರಿ ಅನೇಕ ಕೆಲಸಗಳನ್ನ ಮಾಡ್ತಿದ್ದೇವೆ. ಇದರ ಪರಿಣಾಮ ನಾವು ಮಾನಸಿಕ ಒತ್ತಡ ಎದುರಿಸುತ್ತಿದ್ದೇವೆ. ಕೂಡಲೇ ನಮಗೆ ಆಗ್ತಾ ಇರೋ ಅನ್ಯಾಯವನ್ನ ಸರಿಪಡಿಸಿ ಎಂದು ಪ್ರತಿಭಟನಾಕಾರರು ಆಗ್ರಹಿಸಿದ್ದಾರೆ. ನೋಡಿ, ಪೌರ ಕಾರ್ಮಿಕರ ಮಾದರಿಯಲ್ಲಿ ನಮಗೆ ಈ ಸಲ 2024-25ನೇ ಬಜೆಟ್ನಲ್ಲಿ ನಮ್ಮನ್ನು ಕಾಯಮಾತಿ ಮಾಡಬೇಕು, ಕಾಯಮಾತಿ ಮಾಡೋವರೆಗೂ ನೇರ ಪಾವತಿ ಕೊಡಬೇಕು ಅಂಥೇಳಿ ಈ ಸಲ ಬಜೆಟ್ನಲ್ಲಿ ಮಾಡಬೇಕು ಅಂತೇಳಿ ಕೇಳ್ಕೊತಾ ಇದ್ದೀವಿ. ಈ ಸಲ ಬಜೆಟ್ನಲ್ಲಿ ಏನಾದರೂ ನೇರ ಪಾವತಿ ನಮಗೆ ಮಾಡಲಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ನಾವು ನಮ್ಮ ಜೊತೆಗೆ ನಮ್ಮ ಹೆಂಡತಿ ಮಕ್ಕಳನ್ನೂ ಸಹ ಕರ್ಕೊಂಬಂದು ಉಗ್ರವಾದ ಹೋರಾಟವನ್ನು ಮಾಡ್ತೀವಿ ಅಂತೇಳಿ ಈ ಮುಖಾಂತರ ಹೇಳ್ತಾ ಇದ್ವಿ. ಸರ್, ನಮ್ಗೆ 14,000 ಸಂಬಳ ಅಂತ ಇದ್ವಿ. ಅದರೊಳಗೆ ಏನು ಜೀವನ ಮಾಡೋಕ್ಕಾಗುತ್ತೆ? ನಾವು ಮನೆ ಬಾಡಿಗೆನೇ 8,000-10,000 ರೂಪಾಯಿ ಮನೆ ಬಾಡಿಗೆ ಇದೆ, ಮಕ್ಕಳು ಫೀಸ್ ಕಟ್ಟಬೇಕು, ಜೀವನ ಮಾಡೋದು ತುಂಬ ಕಷ್ಟ ಇದೆ. ಅನ್ಯ ಕೆಲಸಕ್ಕೆ ಅಂದರೆ ಈಗ ಚುನಾವಣಾ ಟೈಮಲ್ಲಿ BLO ಕೆಲಸಕ್ಕೆ ನಮ್ಮನ್ನೇ ನೇಮಿಸ್ಕೊಂಡಿದ್ದಾರೆ. ಸುಮಾರು ವಾಟರ್ ಮ್ಯಾನ್ಗಳನ್ನ ಒಂದು 25-30 ಜನ BLO ಮಾಡಿದ್ದಾರೆ. ನಮಗೇನು ಟ್ರೈನಿಂಗ್ ಕೊಟ್ಟಿದ್ದಾರೆ BLO ಕೆಲಸ ಮಾಡೋಕ್ಕೆ? ಆಮೇಲೆ ಕಂದಾಯ ವಸೂಲಿ ಮಾಡೋಕ್ಕೆ ನಾವೇ ಹೋಗಬೇಕು. ವಾಟರ್ ಮ್ಯಾನ್ಗಳ ಕೈಲಿ ಕಂದಾಯ ವಸೂಲಿ ಮಾಡಿಸ್ತಾರೆ. ಮನೆ ಮನೆಗೆ ಹೋಗಿ PID ಬರೀಬೇಕು, ಮನೆ ಮನೆಗೆ ಹೋಗಿ PID ಬರೀಬೇಕು. ಆಮೇಲೆ ಬುಗುಡ್ನಳ್ಳಿಲಿ ಹೋಗಿ ಸಿಲ್ಟ್ ಎತ್ತಬೇಕು. ವಾಲ್ಮ್ಯಾನ್ಗಳ ಕೈಲಿ ಬುಗುಡ್ನಳ್ಳಿಲಿ ಸಿಲ್ಟ್ ಎತ್ತಿಸ್ತಾರೆ. ಆಮೇಲೆ ಕೆರೆ ತುಂಬಿದ್ರೆ ಕೆರೆ ಕಾಯಕ್ಕೆ ಕಳಿಸ್ತಾರೆ. ಪ್ರತಿಯೊಂದು ಕೆಲಸನೂ ವಾಲ್ಮ್ಯಾನ್ ಕೈಲಿ ಮಾಡಿಸ್ಕೊಂತಾರೆ. ಆದರೆ ವಾಲ್ಮ್ಯಾನ್ಗಳು ಕಷ್ಟ ಸುಖ ಏನು ಅಂತ ಯಾರೂ ಕೇಳಲ್ಲ. 14,000 ರೂಪಾಯಿ ಸಂಬಳ ತಗೊಂಡು ಅವ್ನು ಜೀವನ ಮಾಡೋಕ್ಕಾಗುತ್ತೆ ಅಂತ ಯೋಚನೆ ಮಾಡ್ತಾ ಇಲ್ಲ ಇವತ್ತು. ಇನ್ನು ವಿವಿಧ ಬೇಡಿಕೆಗಳ ಈಡೇರಿಕೆಗೆ 2022ರ ಏಪ್ರಿಲ್ನಲ್ಲೂ ಕೂಡ ಅನಿರ್ದಿಷ್ಟಾವಧಿ ಧರಣಿ ನಡೆಸಲಾಗಿತ್ತು. ಅಂದು ಶಾಸಕರು, ಪಾಲಿಕೆ ಮೇಯರ್ ನಮ್ಮ ಬೇಡಿಕೆ ಈಡೇರಿಸಲು ಭರವಸೆ ನೀಡಿದ್ರು. ಆದರೆ ಈವರೆಗೂ ಯಾವುದೇ ಭರವಸೆ ಈಡೇರಿಸಿಲ್ಲ. ಹೀಗಾಗಿ ಈ ಬಾರಿಯ ಬಜೆಟ್ನಲ್ಲಿ ನೇರ ನೇಮಕಾತಿ ಪ್ರಕ್ರಿಯೆ ಪೂರ್ಣಗೊಳಿಸಬೇಕು. ಬೇಡಿಕೆ ಈಡೇರಿಸದ ಕಾರಣ ನೀರಿನ ಸರಬರಾಜು ಸ್ಥಗಿತಗೊಳಿಸಿ ಮುಷ್ಕರ ನಡೆಸಲು ನಿರ್ಧಾರ ಮಾಡಲಾಗಿದೆ ಎಂದು ಸಂಘದ ಅಧ್ಯಕ್ಷ ಕೆ. ಕುಮಾರ್ ಆಕ್ರೋಶ ವ್ಯಕ್ತಪಡಿಸಿದರು. ಸರ್, ನಾವು ಇವತ್ತು ಏನಕ್ಕೆ ಅನಿರ್ದಿಷ್ಟ ಮುಷ್ಕರ ಮಾಡ್ತೀವಿ ಅಂದರೆ ತುಮಕೂರು ನಾಗರಿಕರಿಗೆ ಕಳೆದ 28 ವರ್ಷಗಳಿಂದ ನಿರಂತರವಾಗಿ ಹಗಲು ರಾತ್ರಿ ಅನ್ನೋದೇ ಪರ್ಮನೆಂಟ್ ಇಲ್ಲ, ಟೆಂಪರರಿ. ನಾವು ಯಾವುದೇ ನಾಗರಿಕ ತೊಂದರೆ ಆಗೋ ರೀತಿಯಲ್ಲಿ ಇಲ್ಲಿವರೆಗೂ ಪರ್ಮನೆಂಟ್ ಆಗ್ತೈತೆ ಅಂತ ಹೇಳಿ ನಾವು ಕೆಲಸ ಮಾಡ್ಕೊಂಬಂದಿದ್ದೀವಿ. ಎಷ್ಟು 14,000 ಚಿಲ್ಲರೆ ಕೊಡ್ತಾರೆ, ಒಂದು ಸರಿ PFISI ಕಟ್ತಾರೆ, ಕಟ್ಟಲ್ಲ. ಹೋದನೇ ವರ್ಷ ನಾವು ಇಲ್ಲಿ ಇದೇ ಜಾಗದಲ್ಲಿ ನಾವು ನಿರಂತರವಾಗಿ ಮುಷ್ಕರ ಮಾಡಿದಾಗ ಕಮಿಷನರು ಮತ್ತು MLA ಮತ್ತು DC ಕಡೆಯಿಂದ ಡೈರೆಕ್ಟ್ರು ಇಷ್ಟು ಜನ ಬಂದ್ಬಿಟ್ಟು ನಿಮಗೆ 3 ತಿಂಗಳು ಟೈಮ್ ಕೊಡಿ, ನಾವು ನೇರ ಪಾವತಿ ಮತ್ತು ಖಾಲಿ ಇರೋ ಹುದ್ದೆ ಎಲ್ಲವನ್ನು ನಾವು ಭರ್ತಿ ಮಾಡ್ತೀವಿ ಅಂತ ಹೇಳ್ಬಿಟ್ಟು ನಮಗೆ ಬಂದು ಅವರೇ ಒಂದು ತುರ್ತಾಗಿ ಮೇಯರು ಅವರು ಎಲ್ಲ ಮುಖಂಡರುಗಳು ಸೇರಿ ಒಂದು ತುರ್ತು ಸಭೆ ಮಾಡಿಬಿಟ್ಟು ಆ ಲೆಟ್ರ್ ನಮಗೆ ತಂದುಕೊಟ್ಟಿದ್ದಾರೆ. ಏನಂತ, ನಿಮ್ಮ 3 ತಿಂಗಳೊಳಗೆ ನಿಮಗೆ ಕಾಯಂ ಮಾಡಿಸ್ತೀವಿ, ಕಾಯಂ ಆಗೋವರೆಗೂ ಸಮಾನ ಕೆಲಸ ಸಮಾನ ವೇತನ ಕೊಡ್ತೀವಿ ಅಂತ ಹೇಳ್ಬಿಟ್ಟು ನಮಗೆ ಭರವಸೆ ಕೊಟ್ಟು ಹೋದನೇ ಸರಿ ನಮ್ಮನ್ನು ಎಬ್ಬಿಸಿರು. ನಾವು ಎದ್ದುಬಿಟ್ಟು 3 ತಿಂಗಳು ಆದರೂ ನಮ್ಮನ್ನು ಒಂದು ಸತಿ ಅಲ್ಲಿ ಕರ್ಕೊಂಡು ಹೋಗಿದ್ರು, ಮಾಡಿಕೊಡ್ತೀವಿ ಅಂದರು. ತಿರ್ಗಾ ಯಾವುದೇ ಕಾರಣಕ್ಕೂ ಏನೂ ಕೆಲಸ ಆಗಲಿಲ್ಲ. ಅದಕ್ಕೆ ಈಗ ಕಳೆದ 15ನೇ ತಾರೀಕಿನ ಹಿಂದೆ ನಾವು ನಮ್ಮ ಬೇಡಿಕೆಗಳನ್ನ ಇಟ್ಟು ಜಿಲ್ಲಾಧಿಕಾರಿಗೆ, ಉಸ್ತುವಾರಿ ಮಂತ್ರಿಗೆ ಮತ್ತು ಕಮಿಷನರ್ಗೆ ಮನವಿಯನ್ನು ಕೊಟ್ಬಿಟ್ಟು ನಮ್ಮದು ನೇರ ಪಾವತಿ ಆಗಬೇಕು, ಖಾಲಿ ಹುದ್ದೆ ಭರ್ತಿ ಆಗಬೇಕು, ಎಲ್ಲ ನೀರು ಸರಬರಾಜು ನೌಕರರಿಗೆ ಗೃಹಭಾಗ್ಯ ಕೊಡಬೇಕು ಅಂತ ಹೇಳ್ಬಿಟ್ಟು ನಮಗೆ ಟೆಂಡ್ರಾಗಿರೋದು ಬರೀ ನೀರು ಬಿಡೋದು, ಲೀಕೇಜ್ ಕೆಲಸ, ಪಂಪ್ ಹೌಸ್ ಕೆಲಸ.
ನಮ್ಮ ಕೈಲಿ ಮಾಡಿಸ್ತಾ ಇರೋದು ಮನೆ ಮನೆಗೆ ಹೋಗಿ OES ಮಾಡೋದು, PID ಬರೆಯೋದು, ಚುನಾವಣೆ ಕರ್ತವ್ಯ, ಮತ್ತು ಕಂದಾಯ ವಸೂಲಾತಿ, ಮತ್ತು ಕೆರೆ ಕಾಯೋದು, ಕೆರೆ ಲೋಡಾಗಿ ಅಲ್ಲೇನೋ ಹೊಡೆದ್ರೆ ಎಲ್ಲ ಹೋಗಿ ನಾವು ಅಲ್ಲಿ ಕಾಯೋದು, ಇದೇ ಥರ ಇತರೆ ಕೆಲಸಗಳನ್ನ ಮಾಡಿಬಿಟ್ಟು ನಮ್ಮವ್ರಿಗೆ 100ರಿಂದ 150 ಜನಕ್ಕೆ BP ಐತೆ, ಇಲ್ಲದ್ರೆ ಶುಗರ್ ಐತೆ, ಯಾರಿಗನ ಚೆಕ್ ಮಾಡಿ ಎಲ್ಲರೂ ಇವತ್ತು ಸಾಯ ಹಂತಕ್ಕೆ ಬಂದಿದ್ದಾರೆ. ಅದಕ್ಕೆ ಒತ್ತಡ ಜಾಸ್ತಿ ಮಾಡ್ತಾ ಇದ್ದಾರೆ. ಕೊಡೋ ಸಂಬಳಕ್ಕೆ 60,000 ನಮಗೆ ನಮ್ಮ ಜೊತೆಲಿ ಕೆಲಸ ಮಾಡೋ ಪರ್ಮನೆಂಟ್ನವರು ಅವರು ನಮ್ಮ ಜೊತೆಲಿ ಕೆಲಸ ಮಾಡ್ತಾರೆ, 60,000 ಸಂಬಳ ತಂತಾರೆ. ನಾವು ಅವ್ರಿಗಿನ್ನ ಜಾಸ್ತಿ ಕೆಲಸ ಮಾಡ್ತೀವಿ, ನಮಗೆ ರಜೆ ಇಲ್ಲ, ಭಾನುವಾರ ರಜೆ ಇಲ್ಲ, ಹಬ್ಬಗಳಿಗೆ ಒಂದಿಸ್ಲು ರಜೆ ಇಲ್ಲ, ಹಬ್ಬಗಳಿಗೆ ನಾವೇ ಕೆಲಸ ಮಾಡಬೇಕು. ಹಂಗಾಗಿ ಇಷ್ಟೆಲ್ಲ ಕೆಲಸ ಮಾಡಿರು ನಮ್ಗೆ 14,000 ಸಂಬಳ ಕೊಡ್ತಾರೆ. ಅದಕ್ಕೋಸ್ಕರ ನಮಗೆ ನಮ್ಮ ಮನೆ ಕುಟುಂಬದ ಒಂದು ನಿರ್ವಹಣೆಗಾದರೂ ನಮಗೆ ಪರ್ಮನೆಂಟ್ ಆಗಬೇಕು ಅಂತ ಹೇಳ್ಬಿಟ್ಟು ನಾವು ಇವತ್ತು ಬಂದು ಉಸ್ತುವಾರಿ ಮಂತ್ರಿ ಬಂದು ನಮ್ಮ ಬೇಡಿಕೆನ ಈಡೇರಿಸಬೇಕು. ಮತ್ತು ನಮಗೆ ಬೇಡಿಕೆ, ನಾವು ಇರೋ ಬೇಡಿಕೆ ಒಳಗೆ ನಮ್ಮ ನೇರ ಪಾವತಿಯನ್ನು ಇಲ್ಲೇ ಘೋಷಣೆ ಮಾಡಬೇಕು ಅಂತ ಕೇಳಿಬಿಟ್ಟು ನಾವು ಈ ಒಂದು ಮುಷ್ಕರವನ್ನು ನಾವು ನಿರಂತರವಾಗಿ ಮಾಡ್ತಾ ಇದ್ದೀವಿ. ನೀರು ಸರಬರಾಜು ಕಾರ್ಮಿಕರ ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಮಹಾನಗರ ಪಾಲಿಕೆ ಆಯುಕ್ತೆ ಅಶ್ವಿಜಾ ಪ್ರತಿಕ್ರಿಯೆ ನೀಡಿದ್ದು, ರಾಜ್ಯದೆಲ್ಲೆಡೆ ಎಲ್ಲ ಕಾರ್ಪೊರೇಷನ್ ವಾಟರ್ ಮ್ಯಾನ್ಗಳು ಇಂದಿನಿಂದ ಮುಷ್ಕರಕ್ಕಿಳಿದಿದ್ದಾರೆ. ಅವರ ಮನವಿಯನ್ನ ಈಗಾಗಲೇ ಸರ್ಕಾರಕ್ಕೆ ಕಳಿಸಿಕೊಟ್ಟಿದ್ದಾವೆ. ಬೇಸಿಗೆ ಕಾಲ ಆಗಿರೋದ್ರಿಂದ ಜನರಿಗೆ ತೊಂದರೆ ಆಗ್ತಾ ಇದೆ. ಹೀಗಾಗಿ ಪ್ರತಿಭಟನಾಕಾರರನ್ನ ಮನವೊಲಿಸುವಂತಹ ಕೆಲಸ ಮಾಡ್ತೇವೆಂದು ತಿಳಿಸಿದ್ರು. ನಮಸ್ತೆ. ನಮ್ಮ ರಾಜ್ಯದಲ್ಲಿ ಇನ್ವಾಲ್ವ್ಮೆಂಟ್ಸ್ ಇದ್ದಾರೆ ಎಲ್ಲ ಕಾರ್ಪೊರೇಷನ್ಸಲ್ಲಿ. ಅವರು ಇಂದಿನಿಂದ ಒಂದು ಸ್ಟ್ರೈಕ್ ಥರ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಅವ್ರದ್ದು ಡಿಮ್ಯಾಂಡ್ ಬಂದುಬಿಟ್ಟು ನೇರ ಪಾವತಿಗೆ ಮೂವ್ ಮಾಡಬೇಕು ಅವ್ರನ್ನ ಅಂತ. ಆ್ಯಂಡ್ ಏನು ಔಟ್ಸೋರ್ಸಲ್ಲಿ ತೊಗೊಂಡಿದ್ದೀವಿ. ಸೊ ಈ ಪ್ರಪೋಸಲ್ ನಾವು ಆಲ್ರೆಡಿ ಸರ್ಕಾರಕ್ಕೆ ಕಳಿಸ್ಕೊಟ್ಟಿದ್ದೀವಿ. ತುಂಬ ದಿನದಿಂದ ಇವ್ರದ್ದೊಂದು ಪ್ರಪೋಸಲ್ ಆಗಿತ್ತು ಇದು. ಸೊ ಸರ್ಕಾರ ಇದು ಈ ಬಜೆಟಲ್ಲಿ ಮೋಸ್ಟ್ ಪ್ರಾಬ್ಲಿ ಆಗ್ಬೋದು ಕನ್ಸಿಡರೇಷನ್. ಸೊ ಇದು ಸರ್ಕಾರ ಹಂತದಲ್ಲಿದೆ. ಅದೇ ಇದು ಸರ್ಕಾರ ಮಟ್ಟದಲ್ಲಿ ತೊಗೊಳ್ಬೇಕಾಗಿರೋ ಒಂದು ನಿರ್ಣಯ. ನಮ್ಮ PKS ಅವ್ರನ್ನೂ ಅಲ್ಲಿಯರ ಇದೇ ಥರನೇ ಇತ್ತು, ಔಟ್ಸೋರ್ಸ್ಡ್ ಇದ್ದಿದ್ದು. ಆಮೇಲೆ ಅವ್ರನ್ನ ನೇರ ಪಾವತಿ ಇದಕ್ಕೆ ತೊಗೊಂಡು ಬಂದ್ವಿ. ಅದೇ ರೀತಿ ಸರ್ಕಾರ ಮಟ್ಟದಲ್ಲಿ ಆದೇಶ ಆದರೆ ನಾವು ವಿ ಆರ್ ರೆಡಿ ಟು ಟೇಕ್ ದಮ್. ಇಲ್ಲ ಅದೇ ಇವಾಗ ಅವರು ಪ್ರಪೋಸಲ್ನ ರಿಸೀವ್ ಮಾಡಿಕೊಂಡು ಇದೇ ಮಾಹಿತಿ ಕೊಡ್ತೀವಿ. ಸರ್ಕಾರ ಹಂತದಲ್ಲಿದೆ, ಅಲ್ಲಿನೂ ವಿಚಾರಣೆ ಮಾಡಿದ್ದೀವಿ ಅವ್ರಿಗೆ, ನಮ್ಮ ಸೀನಿಯರ್ ಆಫೀಸರ್ಸ್ ಜೊತೆ. ಸರ್ಕಾರದಲ್ಲಿದೆ. ಇವಾಗ ವಾಟರ್ದೇ ಇದೆ, ನಮ್ಮದು ವಾಟರ್ ಟ್ಯಾಕ್ಸೇ ಕಲೆಕ್ಟ್ ಮಾಡ್ಕೋಬೇಕು ಅವರು. ಎಂಟೈರ್ ಸ್ಟೇಟಲ್ಲಿನೇ ವಾಟರ್ ಟ್ಯಾಕ್ಸ್ ಕಲೆಕ್ಷನ್ ಆವ್ರೇಜ್ ತುಂಬ ಕಡಿಮೆ ಇದೆ. ಇಟ್ ಈಸ್ 45% ಏನು. ಸೊ ನಾವು ಇವಾಗ ನೀರು ಕೊಡ್ತಾ ಇದ್ದೀವಿ. ನೀರು ಕೊಟ್ಟ ಮೇಲೆ ನಾವು ಟ್ಯಾಕ್ಸ್ ಕಲೆಕ್ಟ್ ಮಾಡಲೇಬೇಕು. ಇಲ್ಲ, ವಾಟರ್ ಟ್ಯಾಕ್ಸ್ ಕಲೆಕ್ಷನ್ ಮಾಡಲೇಬೇಕು. ಇಟ್ ಈಸ್ ಪಾರ್ಟ್ ಆಫ್ ದ ಅವ್ರ ಜಾಬ್ ಓನ್ಲಿ. ವಾಲ್ಮೆನ್ಸ್, ಬಿಲ್ ಕಲೆಕ್ಟರ್ಸ್, ಇಟ್ ಈಸ್ ಪಾರ್ಟ್ ಆಫ್ ದ ಜಾಬ್. ಅದೇ ಇವಾಗ ವಿ ವಿಲ್ ರಿಸೀವ್ ದ ಅಪ್ಲಿಕೇಶನ್, ಅವ್ರದ್ದು ಏನು ಪ್ರಪೋಸಲ್ ಇದೆ. ಆ್ಯಂಡ್ ಇವಾಗ ಇಲ್ಲ, ವಿ ವಿಲ್ ಆಸ್ ದೆಮ್ ಟು ಗೋ ಬ್ಯಾಕ್ ಟು ವರ್ಕ್ಸ್. ಯಾಕಂದರೆ ಇವಾಗ ನೀವೇ ಹೇಳ್ದಂಗೆ ಬೇಸಿಗೆಗಾಲ ಸ್ಟಾರ್ಟ್ ಆಗಿದೆ. ಸೊ ಜನರಿಗೂ ಏನೋ ನೀರನ್ನು ಹೆಚ್ಚು ವೇಸ್ಟ್ ಮಾಡಬೇಡಿ, ವ್ಯರ್ಥವಾಗಿ ಏನೋ ಎಲ್ಲ ಮಾಡೋದೇನು ಬೇಡ. ಯೂಸ್ ಇಟ್ ಜುಡಿಷಿಯಸ್ಲಿ ಎಲ್ಲ ನೀರನ್ನು. ಆ್ಯಂಡ್ ನಾವು ಇವಾಗ ಕಡಿಮೆ ಮಾಡ್ತಾಯಿದ್ವಿ ಟೈಮಿಂಗ್ಸ್. ಏನು 2 days ಒನ್ಸ್ ಒಂದು ಕಡೆ, 3 days ಒನ್ಸ್ ಒಂದು ಕಡೆ, 4 days ಒನ್ಸ್ ಒಂದು ಕಡೆ ಬಿಡ್ತಾಯಿದ್ವಿ. ಅದು ಮುಂಚೆ 4 hours ಬಿಡ್ತಾಯಿದ್ವಿ ನೀರು, ಇವಾಗ 3 hours ಕಡಿಮೆ ಮಾಡ್ತಾಯಿದ್ವಿ. ಸೊ ಡೋಂಟ್ ವೇಸ್ಟ್ ವಾಟರ್. ಜನರಿಗೆ ಸಮಸ್ಯೆ ಆಗದಿರೋ ಥರ ನೋಡ್ಕೊಳ್ತೀವಿ. ಥ್ಯಾಂಕ್ ಯು. ಬೇಸಿಗೆ ಆರಂಭವಾಗ್ತಾ ಇದ್ದು ನೀರಿನ ಸಮಸ್ಯೆ ಹೆಚ್ಚಾಗಲಿದೆ. ಕೂಡಲೇ ಸರ್ಕಾರ ಹಾಗೂ ಮಹಾನಗರ ಪಾಲಿಕೆ ಪ್ರತಿಭಟನಾಕಾರರ ಬೇಡಿಕೆ ಈಡೇರಿಸುವ ಕೆಲಸ ಮಾಡಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ರಾಕೇಶ್ ಜೊತೆ ದೀಪಕ್, ಪ್ರಜಾಶಕ್ತಿ ಟಿವಿ, ತುಮಕೂರು. ವಾಲ್ಮೆನ್ಗಳನ್ನು ಕಾಯಂ ಮಾಡದೇ ಇರುವ ಸರ್ಕಾರಕ್ಕೆ ಹೇಳಿದಿಕ್ಕಾರ. ಬೇಕೇ